ನಿಮಗೆ ಜೀವನದಲ್ಲಿ ಒಂದೇ ರೀತಿಯಾದ ಸಮಸ್ಯೆ ಮತ್ತೆ ಮತ್ತೆ ಬರ್ತಾ ಇದೆಯಾ? ಎಷ್ಟು ಪ್ರಯತ್ನ ಮಾಡಿದ್ರೂ ಭಯ ಹೋಗ್ತಾ ಇಲ್ವಾ? ಸಂಬಂಧಗಳಲ್ಲಿ ನೋವು, ಆತ್ಮವಿಶ್ವಾಸದ ಕೊರತೆ, ಯಾರಾದರೂ ಬಿಟ್ಟು ಹೋಗ್ಬಿಡ್ತಾರೆ ಅನ್ನೋ ಭಯ, ಅಥವಾ ಕಾರಣನೇ ಇಲ್ಲದೆ ದುಃಖ ಆಗ್ತಾ ಇದೆಯಾ? ಹಾಗಾದರೆ ಅದರ ಕಾರಣ ಇವತ್ತು ನಿಮ್ಮ ಜೀವನದಲ್ಲಿ ನಡೀತಾ ಇರೋ ಘಟನೆಗಳಲ್ಲ, ಬಹುಶಃ ಅದರ ಬೇರು ನಿಮ್ಮ ಬಾಲ್ಯದಲ್ಲಿದ್ದಿರಬಹುದು. ಇವತ್ತು ನಾನು ನಿಮ್ಮ ಜೊತೆ ಹಂಚ್ಕೊಳ್ತಾ ಇರೋ ಹೋ'ಒಪೊನೊಪೊನೊ ಇನ್ನರ್ ಚೈಲ್ಡ್ ಹೀಲಿಂಗ್ ವಿಧಾನ ನಿಮ್ಮ ಒಳಗಿನ ಆ ಮಗುವಿನ ನೋವನ್ನು ನಿಧಾನವಾಗಿ ಕರಗಿಸೋದಕ್ಕೆ ಸಹಾಯ ಮಾಡ್ಬೋದು. ಹಾಗಾಗಿ ಈ ವಿಡಿಯೋನ ಕೊನೆವರೆಗೆ ತಪ್ಪದೆ ನೋಡಿ. ನಮಸ್ಕಾರ ಸ್ನೇಹಿತರೆ, ನಾನು ತ್ರಿವೇಣಿ. ಸ್ಥೈರ್ಯ ಕನ್ನಡ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕವಾದ ಸ್ವಾಗತ. ಈ ಚಾನೆಲ್ನಲ್ಲಿ ಹೋ'ಒಪೊನೊಪೊನೊ, NLP, ಎಮೋಷನಲ್ ಹೀಲಿಂಗ್, ಇನ್ನರ್ ಚೈಲ್ಡ್ ಹೀಲಿಂಗ್, ಅಡ್ವಾನ್ಸ್ ಲಾ ಆಫ್ ಅಟ್ರಾಕ್ಷನ್ ಮತ್ತು ಮನಸ್ಸನ್ನು ಗುಣಪಡಿಸೋ ಹಲವಾರು ಸರಳ ಟೆಕ್ನಿಕ್ಸನ್ನು ನಾನು ನಿಮ್ಮ ಜೊತೆ ಹಂಚ್ಕೊಳ್ತೀನಿ. ನನ್ನ ಗುರಿ ಒಂದೇ, ಒಳಗೆ ಸ್ಥಿರತೆ ಬಂದರೆ ಹೊರಗಿನ ಜೀವನ ಕೂಡ ನಿಧಾನವಾಗಿ ಬದಲಾಗುತ್ತೆ ಅನ್ನೋದು. ಹಾಗಾದರೆ ಇವತ್ತಿನ ವಿಷಯಕ್ಕೆ ಶುರು ಮಾಡೋಣವಾ? ವಿಷಯದ ಬಗ್ಗೆ, ಬಾಲ್ಯದ ಘಟನೆಗಳು ದೊಡ್ಡವರಾದ ಮೇಲೆ ಕೂಡ ಯಾಕೆ ಪರಿಣಾಮ ಬೀರುತ್ತೆ? ನಾವೆಲ್ಲರೂ ಬಾಲ್ಯದಲ್ಲಿ ಅನೇಕ ಅನುಭವಗಳನ್ನು ಎದುರಿಸಿದ್ದೀವಿ ಅಲ್ವಾ? ಕೆಲವು ಅನುಭವಗಳು ತುಂಬ ಸಂತೋಷ ಕೊಟ್ಟಿರಬಹುದು, ಆದರೆ ಕೆಲವು ಅನುಭವಗಳು ತುಂಬ ನೋವನ್ನು ಕೊಟ್ಟಿರಬಹುದು. ಯಾರಾದರೂ ನಮ್ಮನ್ನು ಬೈದಿರಬಹುದು ನಾವು ಸಣ್ಣವರಿದ್ದಾಗ, ಯಾರಾದರೂ ನಮ್ಮನ್ನು ಕಡೆಗಣಿಸಿರ್ಬೋದು, ನಮ್ಮ ಭಾವನೆಗಳನ್ನು ಯಾರೂ ಅರ್ಥ ಮಾಡ್ಕೊಳ್ದೇ ಇದ್ದಿರಬಹುದು. ಕೆಲವರಿಗೆ ಮನೆಯಲ್ಲೇ ಜಗಳಗಳನ್ನು ನೋಡ್ತಾ ಬೆಳೆದ ನೆನಪುಗಳಿರ್ಬೋದು. ಕೆಲವರಿಗೆ ಪ್ರೀತಿ ಸಿಗಲಿಲ್ಲ ಅನ್ನೋ ಭಾವನೆ ಇರಬಹುದು. ಅವತ್ತು ನಡೆದ ಘಟನೆಗಳು ಅವತ್ತೇ ಮುಗಿದೋಗಿರ್ಬೋದು, ಆದರೆ ಅದರಿಂದ ಹುಟ್ಟಿರೋ ಭಾವನೆಗಳು ನಮ್ಮ ಒಳಗೆ ಉಳ್ಕೊಂಡಿರುತ್ತೆ. ಅದೇ ಭಾವನೆಗಳು ದೊಡ್ಡವರಾದ ಮೇಲೆ ಕೂಡ ನಮ್ಮ ಜೀವನವನ್ನು ಪ್ರಭಾವಿಸುತ್ತೆ. ಹಾಗಾಗಿ ಇವತ್ತು ನಾವು ಅನುಭವಿಸ್ತಾ ಇರುವಂಥ ಹಲವಾರು ಸಮಸ್ಯೆಗಳು ಇವತ್ತಿನ ಸಮಸ್ಯೆಗಳಲ್ಲ. ಅದು ಹಳೆಯ ನೆನಪುಗಳು, ಹಳೆಯ ನೆನಪುಗಳ ಪ್ರತಿಕ್ರಿಯೆಯಾಗಿರುತ್ತೆ. ಹೋ'ಒಪೊನೊಪೊನೊ ನಮಗೇನು ಕಲಿಸುತ್ತೆ? ತುಂಬ ಜನರು ಒಂದು ತಪ್ಪು ಕಲ್ಪನೆಯಲ್ಲಿದ್ದಾರೆ. ಹೋ'ಒಪೊನೊಪೊನೊ ಅಂದರೆ 4 ಪದಗಳು ಹೇಳಿದ್ರೆ ಸಾಕು ಅಂತ. ಆದರೆ ಹೋ'ಒಪೊನೊಪೊನೊ ಅದಕ್ಕಿಂತ ಇನ್ನೂ ತುಂಬ ಆಳವಾದ ವಿಧಾನ. ಇದು ಈ ಹೊಪೊನೊಪೊನೊ ನಮ್ಮ ಒಳಗೆ ಒಂದು ಹೊಸ ಅರಿವನ್ನು ತಗೊಂಡು ಬರುತ್ತೆ. ನನ್ನ ಜೀವನವನ್ನು ಬದಲಾಯಿಸೋ ಶಕ್ತಿ ನನ್ನೊಳಗಿದೆ. ಇದರರ್ಥ ನಾನು ತಪ್ಪು ಮಾಡಿದ್ದೀನಿ ಅನ್ನೋದಲ್ಲ, ನನ್ನನ್ನೇ ದೂಷಿಸ್ಕೊಳ್ಬೇಕು ಅನ್ನೋದು ಕೂಡ ಅಲ್ಲ. ಇದರ ಅರ್ಥ ಏನು ಅಂತ ಅಂದರೆ, ನನ್ನ ಜೀವನದ ಪರಿಹಾರ ಕೂಡ ನನ್ನ ಒಳಗೇನೆ ಇದೆ ಅನ್ನೋದು. ನಾನು ನನ್ನ ಮನಸ್ಸನ್ನು ಗುಣಪಡಿಸಿದರೆ ನನ್ನ ಪ್ರತಿಕ್ರಿಯೆಗಳು ಬದಲಾಗುತ್ತೆ, ನನ್ನ ಶಕ್ತಿ ಬದಲಾಗುತ್ತೆ, ಆಮೇಲೆ ನನ್ನ ಜೀವನ ಕೂಡ ಬದಲಾಗೋದಕ್ಕೆ ಆರಂಭವಾಗುತ್ತೆ. ಇದೇ ಈ ಹೊಪೊನೊಪೊನೊ ನಿಜವಾದ ಸೌಂದರ್ಯ. ಇದು ನಮ್ಮನ್ನು ಬಲಹೀನರನ್ನಾಗಿ ಮಾಡಲ್ಲ, ಅದಕ್ಕೆ ಬದಲು ನಮ್ಮ ಶಕ್ತಿಯನ್ನು ಮತ್ತೆ ನಮ್ಮ ಕೈಗೆ ಕೊಡುತ್ತೆ. ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಹೇಗೆ ಕೆಲಸ ಮಾಡುತ್ತೆ? ನಮ್ಮ ಕಾನ್ಷಿಯಸ್ ಮೈಂಡ್ ಅಂದರೆ ಮೇಲ್ಮನಸ್ಸು ಕೆಲವು ವಿಷಯಗಳನ್ನು ಮರ್ತೋಗ್ಬಿಡತ್ತೆ. ಆದರೆ ಈ ಸಬ್ಕಾನ್ಷಿಯಸ್ ಮೈಂಡ್ ಇದೆಯಲ್ಲ, ಅದು ಅಂದರೆ ಅವಚೇತನ ಮನಸ್ಸು, ಅದು ಎಲ್ಲ ನೆನ್ಪಿಟ್ಕೊಳ್ಳುತ್ತೆ. ನಾವು ಕೇಳಿರುವಂಥ ಮಾತುಗಳು, ನಾವು ನೋಡಿದಂಥ ಘಟನೆಗಳು, ನಾವು ಅನುಭವಿಸಿದಂಥ ಭಯಗಳು, ಅವಮಾನಗಳು, ನಿರಾಕರಣೆಗಳು, ಮತ್ತು ಇದೆಲ್ಲ ಕೂಡ ಒಳಗೆ ಸಬ್ಕಾನ್ಷಿಯಸ್ ಮೈಂಡಲ್ಲಿ ದಾಖಲಾಗಿರುತ್ತೆ. ಹಾಗಾಗಿ ಕೆಲವರಿಗೆ ಯಾರಾದರೂ ಸ್ವಲ್ಪ ಜೋರಾಗಿ ಮಾತಾಡಿದ್ರೂ ಕೂಡ ಅಳಬೇಕು ಅಂತ ಅನಿಸ್ಬಿಡುತ್ತೆ. ಇನ್ನು ಕೆಲವರಿಗೆ ಯಾರಾದರೂ ರಿಪ್ಲೈ ಮಾಡಿಲ್ಲ ಅಂದರೂ ಕೂಡ ಅವರಿಗೆ ನಾನು ಇಷ್ಟ ಇಲ್ಲ ಅನ್ನೋ ಭಾವನೆ ಬಂದ್ಬಿಡುತ್ತೆ ಇಮಿಡಿಯೇಟಾಗಿ. ಇನ್ನು ಕೆಲವರಿಗೆ ಯಾವ ಕಾರಣ ಕೂಡ ಇಲ್ಲದೇನೆ ಭಯ ಆಗ್ತಾ ಇರುತ್ತೆ ಒಳಗಿಂದ.
ಇದೆಲ್ಲ ಕೂಡ ನಮ್ಮ ಒಳಗೆ ಉಳಿದಿರುವಂಥ ಹಳೆಯ ಭಾವನೆಗಳ ಪರಿಣಾಮಗಳ ಆಗಿರುತ್ತೆ. ಮೊದಲನೇ ಹೆಜ್ಜೆ, ಓಡಬೇಡಿ. ಬಹಳ ಜನರು ತಮ್ಮ ನೋವಿನಿಂದ ಓಡೋಗೋದಕ್ಕೆ ಪ್ರಯತ್ನ ಮಾಡ್ತಾರೆ, ಬ್ಯುಸಿ ಆಗಿಬಿಡ್ತಾರೆ, ಮೊಬೈಲ್ ನೋಡ್ತಾ ಇರ್ತಾರೆ, ಟಿ ವಿ ನೋಡ್ತಾ ಇರ್ತಾರೆ, ಕೆಲಸದಲ್ಲಿ ಮುಳುಗೋಗ್ಬಿಡ್ತಾರೆ ಮೈಂಡ್ ಡೈವರ್ಟ್ ಮಾಡ್ಕೋಬೇಕು ಅಂತ. ಆದರೆ ಆ ಸಪ್ರೆಸ್ ಮಾಡಿ ಹಿಡಿದಿಟ್ಕೊಂಡಿರೋ ಭಾವನೆಗಳು ಹೋಗೋದಿಲ್ಲ, ಅದು ಇನ್ನೂ ಒಳಗೆ ಉಳ್ಕೊಂಡೇ ಇರುತ್ತೆ. ಹಾಗಾಗಿ ಇವತ್ತು ನಾನು ನಿಮಗೆ ಹೇಳುವಂಥ ಮೊದಲನೇ ಅಭ್ಯಾಸ, ನಿಮ್ಮ ಭಾವನೆಗಳನ್ನು ಒಪ್ಕೊಳ್ಳಿ. ಫಸ್ಟ್ ಅದನ್ನು ಸ್ವೀಕರಿಸಿ. ಯಾವ ನೆನಪು ನಿಮಗೆ ಬಂದರೂ ಅದನ್ನು ತಡಿಬೇಡಿ, ಅದರಿಂದ ಓಡಿ ಹೋಗಬೇಡಿ. ಅದನ್ನು ಶಾಂತವಾಗಿ ಗಮನಿಸಿ. ಜರ್ನಲಿಂಗ್ ಮಾಡಿ, ಅಂದರೆ ಬರೀರಿ ಒಂದು ಬುಕ್ಕಲ್ಲಿ. ಈಗ ಒಂದು ಬುಕ್ ಅಥವಾ ಪೇಪರ್ ತಗೊಳ್ಳಿ. ನಿಮಗೆ ಯಾವ ನೆನಪು ಹೆಚ್ಚು ನೋವನ್ನು ಕೊಡ್ತಾ ಇದೆಯೋ ಅದನ್ನು ಬರೀರಿ. ಯಾರ ಮೇಲಾದರೂ ನಿಮಗೆ ಕೋಪ ಇದೆಯಾ ಆ ಇನ್ಸಿಡೆಂಟಲ್ಲಿ, ಅದನ್ನು ಬರೀರಿ. ಯಾರಾದರೂ ಹೇಳಿದ ಮಾತು ಇನ್ನೂ ನಿಮಗೆ ನೆನಪಿದೆಯಾ ಮನಸ್ಸಿನಲ್ಲಿ, ಅದನ್ನು ಬರೀರಿ. ನಿಮ್ಮ ದುಃಖ, ನಿಮ್ಮಲ್ಲಿರೋ ಭಯ, ನಿಮ್ಮಲ್ಲಿರೋ ನೋವು ಎಲ್ಲವನ್ನ ಬರೀರಿ. ಇದನ್ನು ಯಾರಿಗೂ ತೋರಿಸೋ ಅವಶ್ಯಕತೆ ಇಲ್ಲ. ಅದು ನಿಮ್ಮ ಪರ್ಸನಲ್ ಜರ್ನಲ್. ಇದು ನಿಮ್ಮ ಮತ್ತು ನಿಮ್ಮ ಮನಸ್ಸಿನ ನಡುವೆ ಇರುವಂಥ ಒಂದು ಹೀಲಿಂಗ್ ಪ್ರಾಸೆಸ್. ಬರಿತಾ ಹೋದಂತೆ ಮನಸ್ಸಿನ ಭಾರ ನಿಧಾನವಾಗಿ ಕಡಿಮೆ ಆಗೋದಕ್ಕೆ ಶುರುವಾಗುತ್ತೆ. ಸೊ ನೀವು ಇದನ್ನು ಅನುಭವಿಸ್ಬೇಕು. ಈ ಜರ್ನಲ್ ಅನ್ನೋದು ಇನ್ನೂ ಸ್ಟಾರ್ಟ್ ಮಾಡಿಲ್ಲ ಅಂದರೆ ಇವತ್ತೇ ಸ್ಟಾರ್ಟ್ ಮಾಡ್ಕೊಳ್ಳಿ. ಅಂದಹಾಗೆ ನಿಮಗೆ ಹೊಪೊನೊಪೊನೊ ಮತ್ತು ಇನ್ನೂ ಅದರ ಜೊತೆ ಸಾಕಷ್ಟು ವಿಷಯಗಳನ್ನು ಇನ್ನೂ ಆಳವಾಗಿ ಪ್ರಾಯೋಗಿಕವಾಗಿ ಕಲಿಬೇಕು ಅನ್ನೋ ಆಸೆ ಇದ್ದರೆ ನಿಮಗಿಲ್ಲೊಂದು ಸುವರ್ಣಾವಕಾಶ ಇದೆ. August 1 ಮತ್ತು 2 ಸಂಜೆ 6 ಗಂಟೆಯಿಂದ 7 ಗಂಟೆವರೆಗೆ ನಾನು ವಿಶೇಷವಾದ ಲೈವ್ ವರ್ಕ್ಶಾಪ್ ನಡೆಸ್ತಾ ಇದ್ದೀನಿ. ಈ 2 ದಿನಗಳಲ್ಲಿ ಹೊಪೊನೊಪೊನೊ ಸರಿಯಾದ ವಿಧಾನ, NLP ಟೆಕ್ನಿಕ್ಸ್ ಬಳಸಿ ಮನಸ್ಸನ್ನು, ಹಳೆ ಪ್ರೋಗ್ರಾಮಿಂಗನ್ನು ಹೇಗೆ ಬದಲಾಯಿಸೋದು, ಎಮೋಷ್ನಲ್ ಟ್ರಿಗರ್ಸು ಮತ್ತು ಅದನ್ನು ಹೇಗೆ ರಿಲೀಸ್ ಮಾಡ್ಕೊಳ್ಳೋದು, ಇದನ್ನೆಲ್ಲ ನಾನು ನಿಮಗೆ ತುಂಬ ಈಸಿಯಾಗಿ ಹೇಳ್ಕೊಡ್ತೀನಿ. ಸೊ ಇದ್ರ ಬಗ್ಗೆ ಇನ್ನೂ ವಿವರಗಳು ಜಾಸ್ತಿ ಬೇಕು ಅಂತ ಅಂದರೆ ನಮ್ಮ ವಾಟ್ಸಪ್ ಕಮ್ಯುನಿಟಿಗೆ ಜಾಯಿನ್ ಆಗಿ, ಅಲ್ಲಿ ಪ್ರತಿದಿನ ಪವರ್ಫುಲ್ ಅಫರ್ಮೇಷನ್ಸ್ ಕೂಡ ಸಿಗುತ್ತೆ ನಿಮಗೆ. ಜೊತೆಗೆ ನಿಮ್ಮ ಪ್ರಶ್ನೆಗಳಿಗೆ ನಾನು ನೇರಾಗಿ ಉತ್ತರ ಕೊಡ್ತೀನಿ. ಹಾಗಾಗಿ ಕಮ್ಯುನಿಟಿಗೆ ತಪ್ಪದೇ ಜಾಯಿನ್ ಆಗಿ. ಸೊ ಅಲ್ಲಿ ಕನೆಕ್ಟೆಡ್ ಆಗಿ ಇರೋಣ ಯಾವಾಗಲೂ. ಓಕೆ, ಸರಿ. ಈಗ ನೀವು ನಿಮ್ಮ ಭಾವನೆಗಳನ್ನು ಬರೆಯೋಕ್ಕೆ ಶುರು ಮಾಡ್ಕೊಳ್ಳಿ. ಸೊ ಈ ಜರ್ನಲಿಂಗ್ ಅನ್ನೋದನ್ನು ಮನಸ್ಸಿನಲ್ಲಿ ಇಟ್ಕೊಳ್ಳಿ. ಈಗ ನಾನೊಂದು ಹೊಪೊನೊಪೊನೊ ಇನ್ನರ್ ಚೈಲ್ಡ್ ಚಿಕ್ಕ ಮೆಡಿಟೇಷನ್ನ ಮಾಡಿಸ್ತೀನಿ ನಿಮಗೆ. ಈ ಮೆಡಿಟೇಷನ್ ನಿಮ್ಮ ಒಳಗಿರೋ ಆ ಇನ್ನರ್ ಚೈಲ್ಡನ್ನು ಭೇಟಿ ಮಾಡಿಸುತ್ತೆ. ಅದರ ಜೊತೆಗೆ ಮಾತಾಡ್ತೀರಾ, ಅದನ್ನು ಪ್ರೀತಿಯಿಂದ ಗುಣಪಡಿಸ್ತೀರಾ. ಹಾಗಾಗಿ ಯಾರೂ ತೊಂದರೆ ಮಾಡದೆ ಒಂದು ಶಾಂತವಾದ ಜಾಗನ ಆರಿಸ್ಕೊಳ್ಳಿ. ಈಗ ನಿಮ್ಮ ಬೆನ್ನು ನೇರಾಗಿ ಇಟ್ಕೊಂಡು ಆರಾಮಾಗಿ ಕೂತ್ಕೊಳ್ಳಿ. ನಿಮ್ಮ ದೇಹವನ್ನು ಸಡಿಲವಾಗಿ ಬಿಡಿ. ನಿಮ್ಮ ಕಣ್ಣುಗಳನ್ನು ನಿಧಾನವಾಗಿ ಮುಚ್ಚಿ. ಯಾವುದನ್ನು ಬಲವಂತವಾಗಿ ಮಾಡೋದಕ್ಕೆ ಪ್ರಯತ್ನ ಮಾಡಬೇಡಿ. ಈ ಕೆಲವೇ ನಿಮಿಷಗಳು ಸಂಪೂರ್ಣವಾಗಿ ನಿಮಗೋಸ್ಕರ ಕೊಡಿ. ಇದು ನಿಮ್ಮ ಹೀಲಿಂಗ್ನ ಸಮಯ. ಉಸಿರಾಟದ ಮೂಲಕ ಮನಸ್ಸನ್ನು ಶಾಂತಗೊಳಿಸಿ. ಈಗ ನಿಮ್ಮ ಗಮನವನ್ನು ನಿಮ್ಮ ಉಸಿರಾಟದ ಮೇಲೆ ತಂದುಕೊಳ್ಳಿ. ನಿಧಾನವಾಗಿ ಉಸಿರನ್ನು ಒಳಗೆ ಎಳ್ಕೊಳ್ಳಿ. 1 2 3 4 5 6 7 8 9 10.
ಈಗ ನಿಧಾನವಾಗಿ ಬಾಯಿಯ ಮೂಲಕ ಉಸಿರನ್ನು ಹೊರಗಡೆ ಬಿಡಿ. 1 2 3 4 5 6 7 8 9 10. ಮತ್ತೊಮ್ಮೆ ನಿಧಾನವಾಗಿ ಉಸಿರನ್ನು ಒಳಗೆ ತಗೊಳ್ಳಿ ಮತ್ತು ನಿಧಾನವಾಗಿ ಹೊರಗೆ ಬಿಡಿ. ನಿಮ್ಮ ಪ್ರತಿ ಉಸಿರಿನ ಜೊತೆ ನಿಮ್ಮ ದೇಹ ಇನ್ನಷ್ಟು ಹಗುರ ಆಗ್ತಾ ಇರೋದನ್ನು ಗಮನಿಸಿ. ನಿಮ್ಮ ಮನಸ್ಸು ಇನ್ನಷ್ಟು ಶಾಂತವಾಗ್ತಾ ಇರೋದನ್ನು ಗಮನಿಸಿ. ಇನ್ನು 2 ಅಥವಾ 3 ಸಲ ಇದೇ ರೀತಿ ಉಸಿರಾಡಿ. ಈಗ ನಿಮ್ಮ ಒಳಗಿನ ಇನ್ನರ್ ಚೈಲ್ಡನ್ನು ಭೇಟಿಯಾಗೋಣ. ಈಗ ನಿಮ್ಮ ಬಾಲ್ಯದ ಒಂದು ಚಿತ್ರನ ನಿಮ್ಮ ಮನಸ್ಸಿನಲ್ಲಿ ನೋಡ್ಕೊಳ್ಳಿ. ನಿಮ್ಮ ಬಾಲ್ಯದಲ್ಲಿ ನೀವು ಹೇಗಿದ್ರಿ? ನಿಮಗೆ ಯಾವ ವಯಸ್ಸಿನ ನೆನಪು ಬರುತ್ತೋ ಬರಲಿ, ಯಾವ ವಯಸ್ಸಿಂದ ಬಂದರೂ ಪರವಾಗಿಲ್ಲ, ಅದೇ ಸಾಕು. ಯಾವುದನ್ನು ಬಲವಂತವಾಗಿ ನೆನಪಿಸ್ಕೊಳ್ಳೋಕೆ ಹೋಗಬೇಡಿ. ಮನಸ್ಸಿನಲ್ಲೇ ಸಹಜವಾಗಿ ಬರೋದನ್ನು ಸ್ವೀಕರಿಸಿ. ಅದನ್ನು ನೋಡಿ. ನಿಮ್ಮ ಎದುರು ಒಂದು ಪುಟ್ಟ ಮಗು ನಿಂತಿದೆ. ಆ ಮಗು ಬೇರೆ ಯಾರೂ ಅಲ್ಲ, ಅದು ನಿಮ್ಮ ಬಾಲ್ಯದ ರೂಪ. ಆ ಮಗುವಿನ ಮುಖವನ್ನು ಗಮನಿಸಿ. ಅದರ ಕಣ್ಣುಗಳನ್ನು ನೋಡಿ. ಅದು ಸಂತೋಷವಾಗಿದೆಯಾ ಅಥವಾ ಭಯದಲ್ಲಿದೆಯಾ ಅಂತ ಗಮನಿಸಿ. ದುಃಖದಲ್ಲಿದೆಯಾ? ಒಂಟಿಯಾಗಿದೆಯಾ? ಯಾವ ಭಾವನೆ ಕಾಣಿಸ್ತಾ ಇದೆ ನಿಮಗೆ ಆ ಮಗುವಿನ ಮುಖದಲ್ಲಿ? ಅದನ್ನು ಬದಲಾಯಿಸೋಕೆ ಪ್ರಯತ್ನ ಮಾಡಬೇಡಿ, ಕೇವಲ ಗಮನಿಸಿ. ಈಗ ನೀವು ಆ ಮಗುವಿನ ಹತ್ರ ಹೋಗಿ ನಿಧಾನವಾಗಿ ಆ ಮಗುವಿನ ಹತ್ರ ಹೋಗ್ತಾ ಇದ್ದೀರಾ. ಅದರ ಮುಂದೆ ಕೂತ್ಕೊಳ್ತಾ ಇದ್ದೀರಾ. ಆ ಮಗುನ ನೀವು ಪ್ರೀತಿಯಿಂದ ನೋಡಿ. ಆ ಮಗುಗೆ ಒಂದು ನಗುವನ್ನು ಕೊಡಿ. ಮಗುನ ನೋಡಿ, ಅದರ ಕಣ್ಣಲ್ಲೇ ನೀವು ಕಣ್ಣಿಟ್ಟು ನೋಡಿ. ನಿಧಾನವಾಗಿ ಆ ಮಗುನ ನೀವು ಹಗ್ ಮಾಡ್ಕೊಳ್ತಾ ಇದ್ದೀರಾ. ಈಗ ನಿಮ್ಮ ಮನಸ್ಸಿನಲ್ಲಿ ಆ ಮಗುಗೆ ಹೀಗೆ ಹೇಳಿ, ನಾನು ಬಂದಿದ್ದೀನಿ, ಇನ್ನು ನೀನು ಒಂಟಿಯಲ್ಲ, ನಾನು ನಿನ್ನ ಜೊತೆ ಇದ್ದೀನಿ, ನಿನ್ನ ನೋವನ್ನು ನಾನು ಕೇಳಿಸ್ಕೊಳ್ತೀನಿ, ನೀನು ಸುರಕ್ಷಿತವಾಗಿದ್ದೀಯಾ. ಈ ಮಾತುಗಳನ್ನು ಮನಸ್ಸಿಂದ ಹೇಳಿ. ಈಗ ಹೋಪನೋಪನೋ ಆರಂಭಿಸೋಣ. ನೀವು ಬರೆದಿರೋ ಆ ಪೇಪರ್ನ, ಜರ್ನಲ್ ಏನು ಬರೆದಿದ್ದೀರೋ ಅದು ನಿಮ್ಮ ಮುಂದೆ ಇದ್ದರೆ ಅದರ ಮೇಲೆ
ನಿಮ್ಮ ಎಡಗೈಯನ್ನು ನಿಧಾನವಾಗಿ ಇಡಿ. ಆ ಪೇಪರ್ ಅಥವಾ ಬುಕ್, ಅದರಲ್ಲಿ ನಿಮ್ಮ ನೆನಪುಗಳಿದೆ, ನಿಮ್ಮ ಭಾವನೆಗಳಿದೆ, ನಿಮ್ಮ ನೋವಿದೆ ಅದರಲ್ಲಿ. ಈಗ ಮನಸ್ಸಿನಲ್ಲಿ ನಿಮ್ಮ ಒಳಗೆ ಇರುವ ಆ ಇನ್ನರ್ ಚೈಲ್ಡ್, ನಿಮ್ಮ ಇನ್ನರ್ ಚೈಲ್ಡ್ ನೋಡ್ತಾ ಇದೆ. ಈಗ ಆ ಮಗುಗೆ ಮೊದಲನೇ ಪದನ ಹೇಳಿ. ಐ ಆಮ್ ಸಾರಿ. ಫೀಲ್ ಮಾಡ್ಕೊಂಡು ಹೇಳಿ. ನನ್ನೊಳಗೆ ತಿಳಿದು ಅಥವಾ ತಿಳಿಯದೇ ಇದ್ದ ಯಾವ ನೆನಪುಗಳು, ಯಾವ ನೋವುಗಳು ಈ ಪರಿಸ್ಥಿತಿಗೆ ಕಾರಣವಾಗಿದ್ದವೋ ಅದಕ್ಕಾಗಿ ನನ್ನನ್ನು ಕ್ಷಮಿಸು. ಐ ಆಮ್ ಸಾರಿ. ಈ ಮಾತನ್ನು ಹೇಳುವಾಗ ನಿಮ್ಮ ಹೃದಯದಿಂದ ಹೇಳಿ. ಪ್ಲೀಸ್ ಫರ್ಗಿವ್ ಮೀ. ನಾನು ನನ್ನನ್ನು ಕ್ಷಮಿಸಿಕೊಳ್ಳುತ್ತೇನೆ. ನನ್ನ ಪ್ರೀತಿಯ ಇನ್ನರ್ ಚೈಲ್ಡ್, ದಯವಿಟ್ಟು ನನ್ನನ್ನು ಕ್ಷಮಿಸು. ನನ್ನ ಕುಟುಂಬದವರನ್ನು ಕ್ಷಮಿಸುತ್ತೇನೆ. ನನ್ನ ಪೂರ್ವಜರನ್ನು ಕೂಡ ಕ್ಷಮಿಸುತ್ತೇನೆ. ನಾನು ಈ ನೋವನ್ನು ಇನ್ನೂ ಹಿಡಿದುಕೊಂಡು ಇರಲು ಇಷ್ಟಪಡುವುದಿಲ್ಲ. ಥ್ಯಾಂಕ್ ಯು. ಈ ಹೀಲಿಂಗ್ ಅವಕಾಶಕ್ಕಾಗಿ ಧನ್ಯವಾದಗಳು. ನನ್ನೊಳಗೆ ನಡೆಯುತ್ತಿರುವ ಬದಲಾವಣೆಗೆ ಧನ್ಯವಾದಗಳು. ನನ್ನ ಮನಸ್ಸು ಹಗುರವಾಗಿರುವುದಕ್ಕೆ ಧನ್ಯವಾದಗಳು. ದೈವಶಕ್ತಿಯೇ ನನ್ನನ್ನು ನಡೆಸುತ್ತಿರುವುದಕ್ಕಾಗಿ ಧನ್ಯವಾದಗಳು. ಐ ಲವ್ ಯು. ನಿಧಾನವಾಗಿ ನಿಮ್ಮ ಬಲಗೈಯನ್ನು ನಿಮ್ಮ ಎದೆಯ ಮೇಲಿಡಿ. ನಿಮ್ಮ ಹೃದಯದ ಮೇಲೆ ಕೈ ಇಟ್ಟು ನಿಧಾನವಾಗಿ ಸವರ್ಕೊಳ್ಳಿ. ಅದನ್ನು ರೌಂಡಾಗಿ ಹೀಗೆ ಮತ್ತೆ ಹೇಳಿ, ಐ ಲವ್ ಯು. ಫೀಲ್ ಮಾಡ್ಕೊಳ್ತಾ ಇಲ್ಲಿ ನಿಮ್ಮ ಇನ್ನರ್ ಚೈಲ್ಡ್ ಇದೆ, ಅದಕ್ಕೆ ಹೇಳಿ, ನಾನು ನಿನ್ನನ್ನು ಪ್ರೀತಿಸುತ್ತೇನೆ. ಮೈ ಡಿಯರ್ ಇನ್ನರ್ ಚೈಲ್ಡ್, ನಾನು ನಿನ್ನನ್ನು ಹೃತ್ಪೂರ್ವಕವಾಗಿ ಪ್ರೀತಿಸುತ್ತೇನೆ. ಇನ್ನು ಮುಂದೆ ನಿನ್ನನ್ನು ಒಂಟಿಯಾಗಿ ಬಿಡುವುದಿಲ್ಲ. ನೀನು ಸುರಕ್ಷಿತವಾಗಿದ್ದೀಯಾ? ಈ ಮಾತುಗಳನ್ನು ಕೆಲವು ಸಲ ರಿಪೀಟ್ ಮಾಡಿ. ಪ್ರತಿ ಸಲ ಹೇಳುವಾಗ ನಿಮ್ಮ ಹೃದಯ ಪ್ರೀತಿಯಿಂದ ತುಂಬಿಕೊಂಡಿರೋ ಅನುಭವನ ಗಮನಿಸಿ. ಈಗ ಒಂದು ಸುಂದರವಾದ ವಿಜುವಲೈಸೇಷನ್ ಮಾಡಿ. ನೀವು ಅಪ್ಕೊಂಡಿರೋ, ಹಗ್ ಮಾಡ್ಕೊಂಡಿರೋ ಆ ಪುಟ್ಟ ಮಗು, ನಿಮ್ಮ ಇನ್ನರ್ ಚೈಲ್ಡ್ ನಿಧಾನವಾಗಿ ನಗ್ತಾ ಇದೆ. ಅದರ ಮುಖದಲ್ಲಿ ಶಾಂತಿ ಮೂಡ್ತಾ ಇದೆ. ಗಮನಿಸಿ.
ಆ ಮಗು ಇನ್ನೂ ಚಿಕ್ಕದಾಗ್ತಾ ಇದೆ, ಇನ್ನೂ ಚಿಕ್ಕದಾಗ್ತಾ ಇದೆ. ಕೊನೆಗೆ ಚಿಕ್ಕದಾಗಿ ಆಗಿ ಆಗಿ ಅದು ಒಂದು ಬೆಳಕಿನ ಕಿರಣವಾಗಿ ನಿಮ್ಮ ಹೃದಯದೊಳಗೆ ಸೇರಿಕೊಂಡಿದೆ. ಈಗ ನಿಮ್ಮ ಇನ್ನರ್ ಚೈಲ್ಡ್ ನಿಮ್ಮ ಹೃದಯದಲ್ಲಿ ಸುರಕ್ಷಿತವಾಗಿದೆ. ಅದು ಯಾವತ್ತೂ ಒಂಟಿಯಲ್ಲ. ಯಾಕೆಂದರೆ ನೀವೀಗ ಅದರ ಜೊತೆ ಇದ್ದೀರಾ. ಒಂದು ಚಿಕ್ಕ ಪ್ರಾರ್ಥನೆ, ಹಾಗೆ ಕಣ್ಮುಚ್ಕೊಂಡು ನಿಮ್ಮ ಮನಸ್ಸಿನಲ್ಲಿ ಹೀಗೆ ಹೇಳಿ: ದೇವರೇ, ನಾನು ಅನುಭವಿಸಿದ ಎಲ್ಲ ನೋವುಗಳನ್ನು ಇವತ್ತು ನಿನ್ನ ಪಾದದಲ್ಲಿಡ್ತಾ ಇದ್ದೀನಿ. ನನ್ನೊಳಗೆ ಉಳಿದಿರೋ ಎಲ್ಲ ನೆಗೆಟಿವ್ ನೆನಪುಗಳನ್ನು ಶುದ್ಧಗೊಳಿಸು. ನನ್ನ ಮನಸ್ಸನ್ನು ಪ್ರೀತಿ, ಶಾಂತಿ ಮತ್ತು ಧೈರ್ಯದಿಂದ ತುಂಬಿಸು. ನನ್ನ ಜೀವನಕ್ಕೆ ಹೊಸ ಆರಂಭವನ್ನು ಕೊಡು. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಸೊ ಈಗ ನಿಧಾನಕ್ಕೆ ಹೊರಗಡೆ ಬರೋಣ. ಈಗ ಮತ್ತೊಮ್ಮೆ ನಿಧಾನವಾಗಿ ಆಳವಾಗಿ ಉಸಿರನ್ನು ತಗೊಳ್ಳಿ. ನಿಧಾನವಾಗಿ ಹೊರಗೆ ಬಿಡಿ. ನಿಮ್ಮ ಕೈಗಳ ಬೆರಳುಗಳನ್ನು ನಿಧಾನವಾಗಿ ಅಲ್ಲಾಡಿಸಿ. ಕಾಲುಗಳನ್ನು ಸ್ವಲ್ಪ ಕದಲಿಸಿ. ನಿಮಗೆ ಯಾವಾಗ ಓಕೆ ಅನಿಸಿದ್ರೆ ಆಗ ನಿಧಾನವಾಗಿ ನಿಮ್ಮ ಕಣ್ಣುಗಳನ್ನು ತೆಗೀರಿ. ಹೇಗಿತ್ತು ಅನುಭವ? ನಿಮ್ಮ ಅನುಭವನ ಕೆಳಗೆ ಕಾಮೆಂಟಲ್ಲಿ ಹೇಳಿ. ಸೊ ಇವತ್ತು ಮಾಡಿರೋ ಈ ಒಂದು ಅಭ್ಯಾಸದಿಂದ ಎಲ್ಲ ಬದಲಾಗತ್ತೆ ಅಂತ ನಿರೀಕ್ಷೆ ಮಾಡಬೇಡಿ. ಹೀಲಿಂಗ್ ಅಂದರೆ ಅದೊಂದು ಪ್ರಯಾಣ. ಪ್ರತಿದಿನ ನಿಮ್ಮನ್ನು ನೀವು ಪ್ರೀತಿಸ್ತಾ ಇರಬೇಕು. ಒಪ್ಪನೊಪ್ಪನೋ ಅಭ್ಯಾಸ ಮಾಡ್ತಾ ಇರಬೇಕು. ನಿಧಾನವಾಗಿ ನಿಮ್ಮ ಒಳಗಡೆ ಇರುವಂಥ ಇನ್ನರ್ ಚೈಲ್ಡ್ ಗುಣಮುಖ ಆಗೋದಕ್ಕೆ ಪ್ರಾರಂಭ ಮಾಡುತ್ತೆ. ಹೀಗೆ ಮಾಡ್ತಾ ಮಾಡ್ತಾ ಒಂದು ದಿನ ಅದು ನಿಮಗೆ ಗೊತ್ತಾಗುತ್ತೆ. ನಿಮ್ಮಲ್ಲಿ ಆಗ್ತಾ ಇರೋ ಚೇಂಜಸ್ ಏನು, ನಿಮ್ಮ ಜೀವನದಲ್ಲಿ ಆಗ್ತಾ ಇರೋ ಚೇಂಜಸ್ ಏನು ಅನ್ನೋದೆಲ್ಲ ಗೊತ್ತಾಗುತ್ತೆ. ಮೊದಲು ನಿಮ್ಮನ್ನು ಕಾಡ್ತಾ ಇರುವಂಥ ಘಟನೆಗಳೇನಿತ್ತೋ ಈಗ ನಿಮ್ಮನ್ನು ಅಷ್ಟೇನು ತೊಂದರೆ ಮಾಡೋದಿಲ್ಲ. ಅದನ್ನೇ ಹೀಲಿಂಗ್ ಅನ್ನೋದು. ದಿನ ಮಾಡ್ತಾ ಮಾಡ್ತಾ ಕಡಿಮೆ ಆಗ್ತಾ ಬರುತ್ತೆ. ಇದನ್ನೇ ಇನ್ನರ್ ಫ್ರೀಡಮ್ ಅಂತೀವಿ, ಆಂತರಿಕ ಸ್ವಾತಂತ್ರ್ಯ. ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ, ನಿಮ್ಮ ಒಳಗಿನ ಮಗುವನ್ನು ಗುಣಪಡಿಸಬಲ್ಲ ವ್ಯಕ್ತಿ ಈ ಜಗತ್ತಿನಲ್ಲಿ ಯಾರಾದರೂ ಒಬ್ಬರಿದ್ದಾರೆ ಅಂದರೆ ಅದು ಕೇವಲ ನೀವೇ. ಹಾಗಾಗಿ ಪ್ರತಿದಿನ ನಿಮ್ಮ ಇನ್ನರ್ ಚೈಲ್ಡ್ನ ಹೀಲ್ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಸಮಯ ನಿಮ್ಮ ಮನಸ್ಸಿಗೆ ಕೊಡಿ. ನಿಮ್ಮನ್ನು ನೀವು ಪ್ರೀತಿಸಿ, ನಿಮ್ಮನ್ನು ನೀವು ಕ್ಷಮಿಸಿ. ಪ್ರೀತಿಸೋದು ಎಷ್ಟು ಮುಖ್ಯನೋ ನಿಮ್ಮನ್ನು ನೀವು ಕ್ಷಮಿಸೋದು ಅಷ್ಟೇ ಮುಖ್ಯ. ನಿಮ್ಮ ಜೀವನ ನಿಧಾನವಾಗಿ ಸುಂದರವಾಗಿ ಬದಲಾಗೋದನ್ನು ನೀವು ನೋಡ್ತೀರಾ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ,
ಟೋಕನ್ ಆಫ್ ಗ್ರ್ಯಾಟಿಟ್ಯೂಡ್ ಆಗಿ ನೀವಿನ್ನೂ ಇದನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ, ಶೇರ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ನಮ್ಮ ವಾಟ್ಸಪ್ ಕಮ್ಯುನಿಟಿಗೆ ತಪ್ಪದೇ ಜಾಯಿನ್ ಆಗಿ, ಅಲ್ಲಿ ಪ್ರತಿದಿನ ಕನ್ನಡದಲ್ಲಿ ಮತ್ತು ಇಂಗ್ಲೀಷಲ್ಲಿ ಪವರ್ಫುಲ್ ಅಫರ್ಮೇಷನ್ಸ್ ಕೊಡಲಾಗುತ್ತೆ, ಹೀಲಿಂಗ್ ಟಿಪ್ಸ್ ಕೊಡ್ತಾ ಇರ್ತೀನಿ, ಮತ್ತು ನನ್ನಿಂದ ನೇರವಾಗಿ ಗೈಡೆನ್ಸ್ ಸಿಗುತ್ತೆ. ನಿಮ್ಮ ಪ್ರಶ್ನೆಗಳಿಗೂ ನಾನು ಅಲ್ಲೇ ಉತ್ತರ ಕೊಡ್ತೀನಿ. ಮತ್ತು ಇನ್ನೊಂದು ವಿಡಿಯೋಲಿ, ಹೀಲಿಂಗ್ ವಿಡಿಯೋಲಿ ಭೇಟಿ ಮಾಡೋಣ. ಅಲ್ಲಿವರೆಗೆ ನಿಮ್ಮನ್ನು ನೀವು ಪ್ರೀತಿಸಿ, ನಿಮ್ಮ ಮನಸ್ಸನ್ನು ಕಾಪಾಡ್ಕೊಳ್ಳಿ. August 1 and 2 ಝೂಮ್ ಸೆಷನ್ನಲ್ಲಿ ಮೀಟ್ ಮಾಡೋಣ. ನಮಸ್ತೆ.